ಗ್ರೀನ್ ಮ್ಯಾಟ್ ಕಂಪಲ್ಸರಿ ಆಗ್ಬೇಕು. ಲಾರಿಗೆ ಗ್ರೀನ್ ಮ್ಯಾಟ್ ಆಗ್ತಲೇ ಬರಂಗಿಲ್ಲ, ಲಾರಿ ಓಡಾಡಂಗಿಲ್ಲ. ಒಂದು ಇವ್ರು ಎಲ್ಲಿ ಬೇಕಾದ್ರೂ ಪರ್ಮಿಟ್ ತಗೊಂಡು ಒಂದು ಪರ್ಮಿಟ್ ಅಲ್ಲಿ 5-6 ರೋಡ್ ಹೊಡಿತಾ ಇದಾರೆ. ಯಾರೇ ಅಧಿಕಾರಿಗಳು ಬಂದು ಇದುವರೆಗೂ ಸೀಸ್ ಮಾಡ್ತಾ ಇಲ್ಲ. ಹೇಳಿದ್ರೆ ಒಂದು ಸಮಸ್ಯೆ ಹೆಂಗಾಗಿದೆ ಅಂತಂದ್ರೆ, ಯಾರಾದ್ರೂ ಕೋಳರಟ್ಟ ಜನಗಳೇನಾದ್ರೂ ಬಯಸಿ ಈ ಭಾಗದ ಜನಗಳೇನಾದ್ರೂ ಅವ್ರಿಗೆ ಫೋನ್ ಮಾಡಿದ್ರೆ ಒಬ್ರು ರೆಸ್ಪಾನ್ಸ್ ಮಾಡಲ್ಲ. ಆದ್ರೆ ಕ್ರಷರ್ ನಾನು ಯಾವ ಲೆವೆಲ್ಗೆ ಹೋಗಿದ್ದಾನೆ ಅಂತಂದ್ರೆ, ಕ್ರಷರ್ ಮಾಲೀಕ ರಾಜು ಗೌಡ ಒಂದು ಫೋಟೋ ತಗೊಳ್ಳೋದು, ಒಂದು 4 ಜನ 10 ಜನ ಇಟ್ಕೊಳ್ಳೋದು, ಅವ್ರ ಹತ್ರವ ಕೇಸ್ ಹಾಕ್ಸೋದು. ಕೋಳಗಟ್ಟದ ಮೇಲೆ ಸುಮಾರು 80ರಿಂದ 90 ಕೇಸ್ಗಳು ಬಿದ್ದಿದಾವೆ. 80ರಿಂದ 90 ಒಬ್ಬ ವ್ಯಕ್ತಿ ಮೇಲೆ 5ರಿಂದ 6, 7 ಕೇಸ್ಗಳು ತಕ್ಕ ಬಿದ್ದಿದಾವೆ. ಎಲ್ಲರ ಗಮನಕ್ಕೂ ಹೋಗಿದೆ, SP ಗಮನಕ್ಕೂ ಹೋಗಿದೆ, ಪೊಲೀಸರ ಗಮನಕ್ಕೆ, ಎಲ್ಲರಿಗೂ ಗೊತ್ತು. ಇದೇನು ತೆರೆದ ವಿಷಯ. ಈ ಊರಿನ ಮೇಲೆ ಕೇಸ್ ಆಗಿರೋದು. ಅದು ಏನಕ್ಕೆ ಕೇಸ್ ಆಗಿರೋದು? ಅಣ್ಣ ಭಾರತ ಮಿತಿ ಹೊಡಿಬೇಡ, ಜಾಸ್ತಿ ಹೊಡಿಬೇಡ, ನಿಮ್ದೆಷ್ಟೈತೆ ಹೊಡ್ಕೊ ಅಂತಂದ್ರೆ ಒಂದು ಫೋಟೋ ತಕೊಳ್ಳೋದು, ಒಂದು ಅಟ್ರಾಸಿಟಿ ಇನ್ನೊಂದು ಕೇಸ್ ಹಾಕ್ಸೋದು. ಈ ರಾಜು ಗೌಡ ಮಾಡ್ತಾರ ದಬ್ಬಾಳಿಕೆ, ಇದು ಅಕ್ರಮ. ಆಯ್ತಾ? ಈ ಅಕ್ರಮ ನೋಡಿ, ಕಣ್ಣಿ ಕಾಣಂಗೆ ಲಾರಿ ಇದೆ, ನ್ಯಾಯ ಯಾರು ಕೇಳ್ತಾರೆ ಎಲ್ಲರ ಮೇಲೂ ಕೇಸು. ಅಂದ್ರೆ ಕೇಳಲೇಬಾರ್ದು ಅಂತ ಹೇಳಿ. ಅಂದ್ರೆ ಅವ್ರ ಅರ್ಥ ಏನಂತಂದ್ರೆ, ನೀವ್ಯಾರು ಕೇಳ್ಕೊಡ್ದು, ನೀವು ಕೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಿವಿ ಅಂತ ಹೇಳಿ. ಆಮೇಲೆ ಆ ಕ್ರಷರ್ ಮಾಲೀಕ ಅತಿ ಕೆಳಮಟ್ಟದ ಭಾಷೆಯನ್ನ ಬಳಸಿ ಜನಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು. ಮಾತೆತ್ತಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ಹಾಕಿದ್ದಾರೆ. ಈ ಊರು ಜನ ಪಾಪ ಹೇಳ್ತೀನಿ ಕೇಳಿ, ಕೇಸ್ ಹಾಕ್ಸ್ಕೊಂಡು ಎಲ್ಲ ಬಾಯಿ ಮುಚ್ಕೊಂಡ್ಬಿಟ್ಟಿದ್ದಾರೆ. ಆ ಲೆವೆಲ್ಗಾಗಿದೆ. ಒಂದು ಇದು ಟ್ರಾನ್ಸ್ಪೋರ್ಟ್ ಇಂದ ಮೊದಲು ಸಾಗಾಣಿಕೆದ್ದೇ ಮೊದ್ಲಾಕೆ ಅಂತಂದ್ರೆ ಇಲ್ಲಿ ಸಿಕ್ಕಿರೋಂಥ ಲಾರಿ. ಆಯ್ತಾ? ನೆಕ್ಸ್ಟ್ ಗಣಿ ಸುರಕ್ಷತೆ ಬಗ್ಗೆ ಹೇಳ್ತೀನಿ ಕೇಳಿ. ಗಣಿ ಸುರಕ್ಷತೆ, ಈ ಗಣಿನಲ್ಲಿ ಇವ್ರಿಗೆ 2 ಟೈಪು ಬ್ಲಾಸ್ಟಿಂಗ್ ಇರುತ್ತೆ, 2 ವಿಧವಾದ ಬ್ಲಾಸ್ಟಿಂಗ್ ಇರುತ್ತೆ. ಒಂದು ಕಂಟ್ರೋಲ್ ಬ್ಲಾಸ್ಟಿಂಗ್, ನಿಯಂತ್ರಿತವಾದ ಸ್ಫೋಟ. ಇನ್ನೊಂದು ಬೋರ್ ಬ್ಲಾಸ್ಟ್. ಇವ್ರಿಗೆ ಕೊಟ್ಟರೆ ಪರ್ಮಿಷನ್ ನಿಯಂತ್ರಿತ, ಅಂದ್ರೆ ಸಣ್ಣ ಚಟ್ಕ ಪಟಕ, ಸಣ್ಣ ಚಿಂಕುಳಿ ಪಟಾಕಿ ಸೌಂಡ್ ಬರುತ್ತಲ್ಲ, ಅಷ್ಟು ಬರ್ಬೇಕಷ್ಟೇ. ಈ ಮನುಷ್ಯ 10 ಹಳ್ಳಿ ಕೇಳಿಸ್ಬೇಕು. ಬೋರ್ ಬ್ಲಾಸ್ಟ್ ಮಾಡ್ತಾ ಇದಾರೆ. ಬೋರ್ ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಸೌಂಡ್ ವಿಪರೀತ ಬರ್ತಾ ಇದೆ. ಎಲ್ಲ ಅಂತರ್ಜಲ ನಿಂತೋಗುತ್ತೆ. ಆಮೇಲೆ ಹೇಳ್ತೀನಿ ಕೇಳಿ, ಇಲ್ಲಿ ಏನು ಇಲ್ಲಿ ಬೆಟ್ಟ ಗುಡ್ಡಗಳಿದೆಯಲ್ಲ, ಪರಿಸರ, ಅಲ್ಲಿ ಒಂದು ಪಕ್ಷಿಗಳು ಇಲ್ಲ ನೋಡಿ. ಇದರಿಂದ ನಾನೊಂದು ಹೇಳ್ತೀನಿ ಕೇಳಿ, ಇಲ್ಲಿ ಪಾಪ ಸಣ್ಣ ಪುಟ್ಟ ಪ್ರಾಣಿಗಳು ವಾಸ ಆಗ್ತಿದ್ದಾವೆ, ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಟ್ಟು ಮನೆಗಳು ಡ್ಯಾಮೇಜ್ ಆಗ್ತಾ ಇದೆ. ಒಂದು ಅಂತಂದ್ರೆ ಒಂದು ಇವನು ಬೋರ್ ಬ್ಲಾಸ್ಟ್ ಮಾಡ್ತಾ ಇದ್ದಾನೆ. ಈ ಬೋರ್ ಬ್ಲಾಸ್ಟ್ ಅನ್ನ ತಡಿಲಿಕ್ಕೆ ಯಾರಿಗೆ? ತಾಲೂಕು ಅಧಿಕಾರಿಗಳಿಗೆ, ಪೊಲೀಸರು ಬಂದು ನೋಡ್ಕೋಬಹುದು. ಆ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು. ಆಮೇಲೆ ತಹಶೀಲ್ದಾರರು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಮೈನ್ಸ್ ಅಂಡ್ ಜಿಯಾಲಜಿ ಕಳಿಸ್ಬೇಕು. ಆದ್ರೆ ಮೈನ್ಸ್ ಅಂಡ್ ಜಿಯಾಲಜಿಗೆ ಇದೆಲ್ಲ ಗೊತ್ತಿದ್ರು ಸಹ ಏನು ಮಾತಾಡ್ತಾ ಇಲ್ಲ ಅವರು. ಇದರೊಳಗಡೆ ಗಣಿ ಸುರಕ್ಷತೆಗೆ ಅಂತಂದ್ರೆ ಸೆಂಟ್ರಲ್ ಅಲ್ಲಿ ಒಂದು ಮೈನ್ ಸೇಫ್ಟಿ ಇರುತ್ತೆ. ಮೈನ್ ಸೇಫ್ಟಿಗೆ ಕೇಂದ್ರ ಸರ್ಕಾರದ ಗಣಿ ಸುರಕ್ಷತಾ ಇದಕ್ಕೆ ಇವ್ರು ಯಾರು ವರದಿ ಕೊಡ್ತಾ ಇಲ್ಲ. ಏನಾದ್ರೂ ಬೋರ್ ಬ್ಲಾಸ್ಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅಂತ ಇವ್ರು ವರದಿ ಕೊಟ್ಟರು ಅಂತಂದ್ರೆ ಗುತ್ತಿಗೆ ಕ್ಯಾನ್ಸಲ್ ಆಗುತ್ತೆ. ಇವರು ಗುತ್ತಿಗೆ ಅಲ್ಲ, ಲೈಸೆನ್ಸ್ ಅಲ್ವಾ, ಪರವಾನಗಿ ಒಂದು, ಯಾಕೆಂತಂದ್ರೆ ಪಟ್ಟಾ ಲ್ಯಾಂಡ್ ಪರವಾನಗಿ. ಇದು ಪರವಾನಗಿ ಏನ್ ಕೊಟ್ಟಿದ್ದಾರೆ, ಇವನೇನ ಬೋರ್ ಬ್ಲಾಸ್ಟ್ ಮಾಡಿರೋದು ಪ್ರೂಫ್ ಅಂತಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಎಲ್ಲದಕ್ಕೂ ಕಣ್ಮುಚ್ಕೊಂಡು ಕುಂತಿದ್ದಾರೆ. ಯಾಕೆ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರೆ? ಶಾಮೀಲಾಗಿದ್ದಾರೆ ಅವರು, 100% ಶಾಮೀಲಾಗಿದ್ದಾರೆ. ಆಮೇಲೆ ನೆಕ್ಸ್ಟ್ ಬೋರ್ ಬ್ಲಾಸ್ಟ್ ಮಾಡ್ಬೇಕಾದ್ರೆ ಯಾವುದು ಕಂಟ್ರೋಲ್ ಬ್ಲಾಸ್ಟ್, ನಿಯಂತ್ರಿತ ಬ್ಲಾಸ್ಟ್ ಮಾಡ್ಬೇಕಾದ್ರೆ 500 ಮೀಟರ್ ಅಂತಂದ್ರೆ 500 ಮೀಟರ್ ಕೇಳ್ಸಂಗೆ ಸುತ್ತ ಅವನು ಫಸ್ಟ್ ಮೊದಲು ಸೈರನ್ ಹಾಕ್ಬೇಕು. ಸೈರನ್ ಹಾಕಿ ಅವನು ನಿಯಂತ್ರಿತ ಸಣ್ಣ ಬ್ಲಾಸ್ಟ್ಗಳು ಮಾಡಬೇಕು. ಯಾವ ಸೈರನ್ನು ಇಲ್ಲ ಇವನ ಹತ್ರ. ರಾತ್ರಿ ಹೊತ್ತು ಬ್ಲಾಸ್ಟ್ ಮಾಡ್ತಾನೆ, ಎಲ್ಲಾ ಉಲ್ಲಂಘನೆ ಮಾಡ್ತಾನೆ. ರಾತ್ರಿ ಅಂತಂದ್ರೆ ಸಾಯಂಕಾಲ 6 ಗಂಟೆ ಮೇಲೆ ರಾತ್ರಿ ಇದು ಸ್ವಾನೆ ಪಾನೆ ಬರ್ಬೇಕಾರೆ, ಮಳೆ ಪಳೆ ಬರ್ಬೇಕಾದ್ರೆ ಬ್ಲಾಸ್ಟ್ ಮಾಡ್ಬಿಡ್ತಾರೆ, ಗೊತ್ತಾಗಲ್ಲ ಜನಗಳಿಗೆ ಅಂತ. ಆಮೇಲೆ ನೆಕ್ಸ್ಟ್ ನಮಸ್ಕಾರ ಸರ್ ಎಲ್ಲರಿಗೂ.
ಒಂದು ಮ್ಯಾಟ್ ಹಾಕಿಲ್ಲ, 40 ಟನ್ನು 45 ಟನ್ ಮೇಲಿದೆ. ಆಮೇಲೆ ಈತನೇ ಹೇಳ್ತಾ ಇದ್ದಾನೆ ಅವನು ಹೋಗ್ತಾರದಲ್ಲಿಗೆ ಕಡ್ಡಾಡ್ಸಕ್ಕೆ ಟೈರ್ ಹೊಡಿಲಿ ಪಂಚರ್ ಆಗಲಿ ಹೌದು ಎರಡು ಅವರು ಹೋಗ್ತಾ ಇರೋದು ಕಡ್ಡಾಡ್ ಗೇಟ್ಗೆ ಕಡ್ಡಾಡ್ ಗೇಟ್ಗೆ ಆಗ್ತಾ ಇದೆಯಾ, ಆದ್ರೆ ಪರ್ಮಿಟ್ ಮಾತ್ರ ಹಾಸನಿಗೆ ತಗೊಂಡೋಗಿದ್ಯಾ, ಪರ್ಮಿಟ್ ಹಾಸನ್ಗೆ ಹಾಕ್ಸ್ಕೊಂಡಿದ್ದು ಇರ್ಲಿ ಅಂತ ಟೈಮಿಂಗ್ ಬೇಕಲ್ಲ ಬರ್ಲಿ ಅಂತವ ನೋಡಿ ಸರ್, ಗೊತ್ತಾಯ್ತಾ? ಪರ್ಮಿಟ್ಟು ಹಾಸನ, ಆದರೆ ಇವನು ಸುರಿತಾ ಇರೋದು ಕಡ್ಡಾಡ್ಗೆ. ಆಮೇಲೆ ಸರ್ ನಾವು ಹೊಂಟೂನವರು ನಾವು ಸುಮಾರು ಸರಿ ಬಂದ್ಬಿಟ್ಟಿದ್ದೀವಿ, ಈಗೆಲ್ಲ ಮಾಡಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳು ಅವರು ಸರ್ ಮಾಡಿದ್ದಾರೆ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇದನ್ನ ಪೊಲೀಸ್ ಕಳ್ಸಿಕೊಡ್ತೀವಿ ಅಂತ ಹೇಳಿದ್ರು. ಅರ್ಥ ಇದಲ್ಲ? ಈಗ ನಾವೇನಂತಂದ್ರೆ ಒಂದು ನಿಮಿಷ ತಡಿಯಪ್ಪ, ನಿಮ್ಮ ಜವಾಬ್ದಾರಿ ನೀವು ಒಂದು 2 ಅವರ್ ತಗೊಳ್ಳಿ. ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ಇನ್ನೊಬ್ರು ಕೋಲ್ಗಟ್ಟದ ಒಂದು ಗಾಡಿ ಫುಲ್ ಲೋಡು 40 ಟನ್ ಈಗ ನಾನು ಹೇಳ್ತೀನಿ ಕೇಳಿ, ಹಂಗಾರೆ ಲಾರಿ ಹೋಗಿ ಕಳಿಸ್ತೀರಾ? ಆರ್ಟಿಒ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಫೋನ್ ಮಾಡಿದ್ರೆ ನಾನು ಬಂದಿದ್ದೆ ಒಂದ್ಸಲ ಬಟ್ಟೆ ಕಟ್ಟಿಲ್ಲ, ರೋಡ್ ತುಂಬಾ ಚೆಲ್ಲಿದೆ, ಬಂದ್ಬಿಟ್ಟು ಗಾಡಿ ಹಿಡ್ಕೊಂಡಿದ್ದಾರೆ. ಆರ್ಟಿಒ ಫೋನ್ ಮಾಡುವಂತ ಆರ್ಟಿಒ ಫೋನ್ ಮಾಡಿ ನಾನೇ ಮಾಡಿದೆ, ತಹಸೀಲ್ದಾರ್ ಫೋನ್ ಮಾಡಿದ್ರು, ನೋಡೋದು ಪೊಲೀಸರು ಕಳಿಸ್ತೀನಿ ಸ್ಟೇಷನ್ಗೆ ಹಾಕ್ಸಕ್ಕೆ ಹೇಳಿದ್ರು. ನೋಡಿ ಅದ್ರ ಮೇಲೆ ನಿಮಗೆ ಬೆಳಿಗ್ಗೆ ಡ್ರಿಂಕ್ಸ್ ಮಾಡ್ತಾರೆ, ಮಕ್ಕಳು ಮರಿ ಓಡಾಡ್ತಾರೆ.